ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಆರಾಧ್ಯ ಅಂತ. ಊರು ಮಂಡ್ಯ. ವಯಸ್ಸು 33 ವರ್ಷ ತುಂಬಿದೆ. ಎತ್ತರ ಬಂದು 5.2 ಅಡಿ. ಮೈ ಬಣ್ಣ ಗೋಧಿ ಬಣ್ಣ. ಆಸಕ್ತಿ ಹೊಸ ಜೀವನ ಹುಡುಕುವುದು. ಸಮಸ್ಯೆ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ. ಗಂಡನ ಹೆಸರು ಬಂದು ನರೇಂದ್ರ ಅಂತ. ಮಕ್ಕಳು ಒಬ್ಬಳೆ ಮಗಳು. ಸ್ನೇಹಿತರೆ, ಇದು ಇಷ್ಟು ಆರಾಧ್ಯ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹೊಂದಾಣಿಕೆ ಇಲ್ಲ, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಗಂಡನ ಕೈಯಿಂದ ದೈಹಿಕ ಸುಖ ಕೊಡಲು ಆಗುತ್ತಿಲ್ಲ. ಯಾವಾಗಲೂ ಸಮಾಜ ಸೇವೆಯಲ್ಲಿಯೇ ತೊಡಗಿಸಿಕೊಂಡಿರುತ್ತಾರೆ. ಹೆಣ್ಣಿನ ಬಗ್ಗೆ ಆಸಕ್ತಿನೇ ಇಲ್ಲ, ಕಾರಣ ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ನೋಡಿ ಕೂಡ ಅವರ ಮನಸ್ಸು ಕರಗುವುದಿಲ್ಲ. ಮಗಳು ಹೇಗೆ ಹುಟ್ಟಿದ್ದಾಳೆ ಅನ್ನುವುದೇ ಒಂದು ಪ್ರಶ್ನೆ. ಒಂದು ದಿನಾನು ನನ್ನ ಕಷ್ಟ ಸುಖ ಕೇಳಿ ಸಮಾಧಾನ ಹೇಳುವುದಿಲ್ಲ. ರಾತ್ರಿ ಲೇಟಾಗಿ ಬಂದರೆ ಹೊರಗಡೆನೆ ಮಲಗುತ್ತಾರೆ. ಪಕ್ಕದಲ್ಲಿ ಮಲಗಿದರೂ ಕೂಡ ಸುಖ ಕೊಡುವುದಿಲ್ಲ. ಸ್ನೇಹಿತರೆ, ಆರಾಧ್ಯ ಅವರು ಗಂಡ ಹೆಂಡತಿಯರ ಹೊಂದಾಣಿಕೆಯ ಬಗ್ಗೆ ಮನದಾಳದ ಮಾತನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಗಂಡನಿಂದ ದೂರವಾಗಲು ಕಾರಣಗಳು. ನನ್ನ ಗಂಡ ಸಂಸಾರ ಮಾಡಲು ಅರ್ಹತೆ ಹೊಂದಿಲ್ಲ. ಹೆಣ್ಣಿನ ಬಗ್ಗೆ ಕಾಳಜಿ ವಹಿಸಲು ಗೊತ್ತಿಲ್ಲ. ಪ್ರೀತಿ ಪ್ರೇಮ ಅನ್ನುವ ಶಬ್ದಗಳು ಅವನಿಂದ ತುಂಬಾನೇ ದೂರ ಇವೆ. ಅವನೊಬ್ಬ ಒಂಟಿ ಮೃಗ ಇದ್ದ ಹಾಗೆ. ಜೀವನದಲ್ಲಿ ಹೆಣ್ಣಿನ ಮಹತ್ವ ಏನು ಅನ್ನುವುದೇ ಗೊತ್ತಿಲ್ಲ. ಹೆಣ್ಣಿನ ಕಾಮ ಗಂಡಿನ 10ರಷ್ಟು ಇರುತ್ತೆ. ಪೂರೈಸುವ ಗಂಡಸ್ತನ ಅವನಿಗಿಲ್ಲ. ಇಂತಹ ಗಂಡನ ಅವಶ್ಯಕತೆ ನನಗಿಲ್ಲ. ಸಂಸಾರ ನಡೆಸಲು ಜವಾಬ್ದಾರಿ ವಹಿಸುವ ಗಂಡು ಬೇಕು. ಇವನ ಕೈಯಿಂದ ಎರಡೂ ಆಗಲ್ಲ. ಹಾಗಾಗಿ ಇವನಿಂದ ದೂರವಾಗುತ್ತಿದ್ದೇನೆ. ಸ್ನೇಹಿತರೆ, ಗಂಡನಿಂದ ದೂರವಾಗಲು ಯಾವೆಲ್ಲ ಕಾರಣಗಳು ಇವೆ ಅಂತ ಹೇಳಿ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ವರ ಹೀಗಿದ್ದರೆ ಸಾಕು. 50 ವರ್ಷ ಒಳಗಿನವರು ಮಾತ್ರ ಕರೆ ಮಾಡಿ. ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳುವ ಹಾಗಿರಬೇಕು. ನನ್ನ ಜೊತೆ ನನ್ನ ಮಗಳನ್ನು ಜೀವನ ನೀಡಬೇಕು. ಕಷ್ಟಪಟ್ಟು ದುಡಿಯುವ ಗಂಡು ಇರಬೇಕು. ಮನೆ ಜವಾಬ್ದಾರಿ ಸಂಪೂರ್ಣ ನಿಮ್ಮ ಮೇಲೆ ಇರುತ್ತೆ. ನನಗೆ ದುಡ್ಡು ಬೇಡ, ಸುಖ ಕೊಟ್ಟರೆ ಸಾಕು. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ. ನಾನೇನಾದರೂ ಇಷ್ಟ ಆದರೆ ಕರೆ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.